ಇವತ್ತ ಸೆಪ್ಟೆಂಬರ್ 14ನೇ ತಾರೀಕು ಭಾನುವಾರ ಗೃಹಲಕ್ಷ್ಮಿಯರಿಗೆ ಬೆಳ್ಳಂ ಬೆಳಗ್ಗೆನೆ ಸಿಹಿ ಸುದ್ದಿ ಬಂದಿದೆ. ಹೌದು ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಅಕೌಂಟ್ಗಳನ್ನ ಚೆಕ್ ಮಾಡಿದ್ದು. ಆದ್ರೆ ಜನರ ಖಾತೆಗಳಿಗೆ ಹಣ ಬಂದಿಲ್ಲ. ಇದೀಗ ಬಂದಿರುವಂತಹ ಸಿಹಿ ಸುದ್ದಿ ಪ್ರಕಾರ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ 22ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಇದು ಒಂದೇ ಅಲ್ಲ, ನಿಮಗೆ ಇನ್ನು ಪೆಂಡಿಂಗ್ ಹಣ ಏನಾದ್ರೂ ಬಂದಿಲ್ಲ ಅಂದ್ರೆ ಅದೊಂದಿಷ್ಟು ಹಣ ಬರುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ಯಾಕಂದ್ರೆ ಏನು ಪೆಂಡಿಂಗ್ ಹಣ ಬಾಕಿ ಇತ್ತು ಅದು ಫೈನಲ್ ಆಗಿ ಮತ್ತೆ ಬಿಡುಗಡೆ ಮಾಡಿರುವಂತದ್ದು. ಅಂದ್ರೆ ಇನ್ ಮುಂದೆ ಯಾರಿಗೂ ಪೆಂಡಿಂಗ್ ಹಣ ಬಾಕಿ ಇರಬಾರ್ದು ಅಂತ ಹೇಳಿ ನಿನ್ನೆ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಫೈನಲ್ ಆಗಿ ಪೆಂಡಿಂಗ್ ಹಣವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಲೇಟೆಸ್ಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಬಹಳಷ್ಟು ಮಂದಿ ಬೇಸತ್ತೋಗಿದ್ದಾರೆ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, 22ನೇ ಕಂತಿನ ಹಣ ಬರ್ತಾ ಇಲ್ಲ ಅಂತ ಬಹಳಷ್ಟು ಬೇಜಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಸೊ ಕೊನೆಗೂ ರಾಜ್ಯ ಸರ್ಕಾರ ಏನಿದೆ ಒಂದು ಆದೇಶವನ್ನ ಕೊಟ್ಟಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ. ಇವತ್ತ ಫೈನಲ್ ಆಗಿ 22ನೇ ಕಂತಿನ ಹಣ ಇನ್ನು ಯಾರ್ಯಾರಿಗೆ ಬಿಡುಗಡೆ ಆಗಿಲ್ಲ ಅಂತವ್ರಿಗೆಲ್ಲ 22ನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಂತ ಹೇಳಿ ಮಾಹಿತಿ ಕೊಟ್ಟಿರುವಂತದ್ದು, ಆದೇಶ ಕೊಟ್ಟಿರುವಂತದ್ದು. ಸೊ ಇವತ್ತ ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ ಟೋಟಲ್ ಆಗಿ 24 ಜಿಲ್ಲೆಗಳಿಗೆ ಈ ಒಂದು 22ನೇ ಕಂತಿನ ಹಣದ ಜೊತೆಗೆ ಕೆಲವೊಂದು ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಅಂತೆ. ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಹಳಷ್ಟು ಮಂದಿ ಬರಲ್ಲ ಅಂತ ಬೇಜಾರವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಈ ಒಂದು ಹಣವನ್ನ ಕೊಟ್ಟರು ಕೂಡಲೇ ಬಿಟ್ಟರು ಬೀಳ್ಲೆಪ್ಪ ಅನ್ನೋ ಒಂದು ಪರಿಸ್ಥಿತಿ ಜನರಿಗೆ ಬಂದಿದೆ. ಸೊ ಇಲ್ಲಿ ರಾಜ್ಯ ಸರ್ಕಾರ ಒಂದು ಕಡೆಗೆ ಈ ಒಂದು 5 ಗ್ಯಾರಂಟಿಗಳನ್ನ ಬಂದ್ ಮಾಡೋದಿಲ್ಲ ಅಂತ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಹಣವನ್ನ ಕೊಡೋದಕ್ಕೆ ಹರಸಾಹಸ ಮಾಡ್ತಾ ಇದೆ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಕೊನೆಗೂ ಇವತ್ತ 22ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಮತ್ತೊಂದಿಷ್ಟು ಹಣವನ್ನ ರಿಲೀಸ್ ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ ಇವತ್ತ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಯಾರ್ಯಾರು ಹಣ ಪಡಿತಾ ಇದ್ದಾರೆ, ಎಷ್ಟು ಹಣ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇವತ್ತ ಸೆಪ್ಟೆಂಬರ್ 14ನೇ ತಾರೀಕು ಭಾನುವಾರ ಎಲ್ಲ ಒಂದು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಒಂದಿಷ್ಟು ಹಣ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಪೆಂಡಿಂಗ್ ಹಣದ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ಬೇಕಂದ್ರೆ ಇಲ್ಲಿ ನಿನ್ನೆ ಒಂದು ಪೆಂಡಿಂಗ್ ಹಣದ ಬಗ್ಗೆ ಒಂದು ಸಭೆಯನ್ನು ನಡೆಸಲಾಗಿತ್ತು. ಅಂದ್ರೆ ಯಾರಿಗೆ ಯಾಕೆ ಎಷ್ಟು ಹಣ ಇನ್ನು ಪೆಂಡಿಂಗ್ ಇದೆ, ಯಾಕೆ ಹೋಗಿಲ್ಲ, ಕಾರಣ ಏನು, ಇವ್ರಿಗೆ ಕೊಡ್ಬೋದಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿ ಅದರಲ್ಲಿ ಯಾರ್ಯಾರಿಗೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ, ಬಡವರು ಇರ್ತಾರೆ, ಅಂತವ್ರಿಗೆ ಯಾಕೆ ಹಣ ಹೋಗಿಲ್ಲ ಅಂತ ವೆರಿಫೈ ಮಾಡಿ ಅವರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿರುವಂತದ್ದು. ಸೊ ಅಂತವ್ರಿಗೆ ಇವತ್ತ ಫೈನಲ್ ಆಗಿ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಅಂದ್ರೆ ಇಲ್ಲಿ ಎಷ್ಟು ಕಂತು ಪೆಂಡಿಂಗ್ ಹಣ ಬಿಡುಗಡೆ ಮಾಡ್ತಾ ಅಂತ ಹೇಳಿಲ್ಲ, ಆದ್ರೆ ಪೆಂಡಿಂಗ್ ಹಣವನ್ನ ಕೆಲವ್ರಿಗೆ ಯಾಕೆ ಹೋಗಿದ್ದಿಲ್ಲ ಅಂತವ್ರಿಗೆ ಆ ಒಂದು ಎಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಮೇ ಬಿ 2,000 ಬರ್ಬೋದು, 4,000 ಹಣ ಪೆಂಡಿಂಗ್ ಹಣ ಬರುವಂತ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಏನು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ 22ನೇ ಕಂತಿನ ಹಣವನ್ನ 24 ಜಿಲ್ಲೆಗಳಿಗೆ ಇವತ್ತ 11ವರೆಗೆ ಅಂದ್ರೆ 11:30ಕ್ಕೆ ಬಿಡುಗಡೆ ಮಾಡ್ತಾ ಇದ್ರೆ. ಒಂದು ದಾವಣಗೆರೆ ಜಿಲ್ಲೆ, ಉತ್ತರ ಕನ್ನಡ, ಅದ್ರ ಜೊತೆಗೆ ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಮತ್ತೆ ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ಇನ್ನು ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ಮತ್ತೆ ದಕ್ಷಿಣ ಕನ್ನಡ, ಉಡುಪಿ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, 24 ಜಿಲ್ಲೆಗಳಿಗೆ ಇವತ್ತ ಏನು 22ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತ. ಕೊನೆಗೂ ನಿಮ್ಮ ಖಾತೆಗಳಿಗೆ ಹಣ ಬರುವಂತ ಭಾಗ್ಯ ಬಂದೇ ಬಿಡ್ತು. ಇವತ್ತಾದ್ರೂ ಹಣವನ್ನ ಹಾಕಿ ಸರಿಯಾದ ರೀತಿಯಲ್ಲಿ ಜನರಿಗೆ, ಯಾಕಂದ್ರೆ ಈ ಒಂದು 2,000 ಅನ್ನೋದು ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಸೊ ಅದಕ್ಕಾಗಿ ಇವತ್ತಾದ್ರೂ ಹಣ ಬಂದ್ರೆ ಸಾಕಪ್ಪ ಅಂತ ಜನ ಕಾಯ್ತಾ ಇದ್ದಾರೆ. ಸೊ ಕಾಯ್ದು ನೋಡೋಣ, ಇವತ್ತಾದ್ರೂ 22ನೇ ಕಂತಿನ ಹಣ ಮತ್ತೆ ಕೆಲವೊಂದು ಪೆಂಡಿಂಗ್ ಹಣ ರಿಲೀಸ್ ಆಗುತ್ತಾ ಇಲ್ಲ, ಮತ್ತೆ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗಿಲ್ಲ ಅಂತ ಜಸ್ಟ್ ತಾಳ್ಮೆಯಿಂದ ಕಾಯ್ತಾ ಇರ್ರಿ. ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ, ನಿಮ್ಗೆ ಬಂತಾ ಇಲ್ಲ, ಯಾವ ಜಿಲ್ಲೆಗೆ ಬಂದಿದೆ, ಇನ್ನು ಯಾವ ಜಿಲ್ಲೆಗಳಿಗೆ ಬರ್ಬೇಕು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ.